ಟ್ರೀಟ್ಮೆಂಟ್ ಯಾಕೆ ಮಾಡಬೇಕು? ಅದು MRI ರಿಪೋರ್ಟ್ನಾಗೆ ನಿಮಗೆ L4 L5 ಡಿಸ್ಕ್ ಬಲ್ಜ್ ಅಂತ ಬಂದಿದೆಯಲ್ಲ ಸರ್, ಹೌದಲ್ಲ? ಹಾಂ, ಅದಕ್ಕೆ ನೀವು ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಡಾಕ್ಟರ್ ಏನು ಹೇಳಿಲ್ಲ. ನೆಕ್ಸ್ಟ್ ಫರ್ದರ್ ಕಮ್ಮಿ ಆಗದೆ ಇದ್ದರೆ ಅದು. ಈಗ ಒಂದ್ಸರಿ ನಿಮಗೆ ಮೊಣಕಾಲು ಆಪರೇಷನ್ ಆಗಿದೆ, ಹೌದ್ರಾ? ಈಗ ನಮ್ಮ ಪುರಾತನ ಕಾಲದಲ್ಲಿ ಅಂದರೆ 5,000 ವರ್ಷಗಳ ಹಿಂದೆ MRI ರಿಪೋರ್ಟ್ ಇರಲಿಲ್ಲ ರೀ, ಎಕ್ಸ್ರೇ ಇರಲಿಲ್ಲ. ಇವ್ರದ್ದು ಏನು ತೊಂದರೆ ಅಂತ ನಾವು ಹೆಂಗೆ ಕಂಡುಹಿಡಿತಾ ಇದ್ರು ಅವತ್ತಿನ ಕಾಲದ ಋಷಿ ಮುನಿಗಳು? ಇವ್ರದ್ದು ಏನು ಸಮಸ್ಯೆ ಅಂತಂದು ಇಲ್ಲಿ ಕೊಡ್ರಿ ಕೈ ಸರ್, ಇಲ್ಲಿ ಹಿಡ್ಕೊಳ್ರಿ, ನೀವೇ ಕವರ್ ಮಾಡಿರಿ. ಇಲ್ಲಿ ನೋಡ್ರಿ, ಈ ಲೈನ್ನ ಮ್ಯಾಚ್ ಮಾಡ್ರಿ. ಅಲ್ಲಿ ಮ್ಯಾಚ್ ಮಾಡಿದಾರಾ? ಇಲ್ಲಿ ಮ್ಯಾಚ್ ಆಗ್ತಾ ಇದ್ದಿಲ್ಲ, ಹೌದಲ್ಲ? ಈಗ ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಚ್ ಆದ್ರೆ ಇಲ್ಲೂ ಕೂಡ ಮ್ಯಾಚ್ ಆಗ್ಬೇಕಲ್ಲ? ಇದಾಗ್ತಾ ಇಲ್ಲ. ಆಗ್ತೈತೇನಮ್ಮ? ಆಗ್ತಾ ಇಲ್ಲ ತಾನೆ? ನಿಮ್ ಕಣ್ಣೆರಿಗೆ ಕಾಣ್ತಾ ಇದೆಯಲ್ಲ? ಡಿಫ್ರೆನ್ಸ್ ಇದೆ ತಾನೆ? ಇದು ಹಿಂಗಿತ್ತು ಅಂತಂದ್ರೆ ಬಾಡಿ ಅಲೈನ್ಮೆಂಟ್ ಸರಿ ಇಲ್ಲ. ಇವರು ಸ್ಪೈನಲ್ ಕಾಲಮ್ ಅಲ್ಲಿ ಇಶ್ಯೂಸ್ ಇದೆ. ದೇಹದ ಭಾರ ಎರಡು ಕಾಲ ಮೇಲೆ ಸಮನಾಗಿ ಬೀಳ್ತಾ ಇಲ್ಲ, ಇಂಬ್ಯಾಲೆನ್ಸ್ ಇದೆ ಅಂತ ಅರ್ಥ ಇದೆ. ಇಟ್ ಈಸ್ ಅ ಡಯಾಗ್ನೋಸ್ಟಿಕ್ ಮೆಥಡ್. ಟ್ರೀಟ್ಮೆಂಟ್ ಆದಮೇಲೆ ಇದು ಸರಿ ಹೋಗ್ಬೇಕು. ನಾನು ಮಾಡಿದ್ಮೇಲೆ, ಮರ್ಮ ಚಿಕಿತ್ಸೆ ಮಾಡಿದ್ಮೇಲೆ ಇದು ಸರಿ ಹೋಯ್ತು ಅಂದ್ರೆ ಸ್ಪೈನಲ್ ಕಾಲಮ್ ಅಲ್ಲಿ ಸೆಟ್ ಆಗುತ್ತೆ. ಅದು ಸೆಟ್ ಆಯ್ತು ಅಂತಂದ್ರೆ ನೋವು ಕಮ್ಮಿ ಆಗಬೇಕು. ಹಿಂಗೆ ಒಂದಕ್ಕೊಂದು ಕನೆಕ್ಷನ್, ಗೊತ್ತಾಯ್ತಲ್ಲ? ಇದ್ರಲ್ಲಿ ಡಿಫ್ರೆನ್ಸ್ ಇರೋದಂತ ಕಾಣ್ತಿದ್ಯಾ ನಿಮಗೆ? ಕಾಣುತ್ತೆ. ಈಗಂತೂ ಸೊಂಟ ನೋವಿದೆಯಲ್ಲ, ಟ್ರೀಟ್ಮೆಂಟ್ ಆದ್ಮೇಲೆ ನಂಗೆ ಇದೆಯಲ್ಲ ನಂಗೆ ಹೇಳಬೇಕು. ಮಲಿಕಡ್ರಿ, ತುಂಬಾ ಏನಿಲ್ಲ ಸರ್. ಸರಿ, ಎಷ್ಟಾದ್ರೂ ಆಯ್ತು, ಹಂಗೆ ಕವರ್ ಮಾಡೋಣ. ಟ್ರೀಟ್ಮೆಂಟ್ ಮಾಡೋದು ಹಂಗೆ ಕವರ್. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸಿ ಮಾಡ್ಬೋದು. ಸರಿ, ಸುಮ್ಮನೆ ಮೊರ ಕಳಿಸಿ ನಾ ಏನೋ ಮಾಡಿ ಓಕೆ. ಮಲಿಕಡ್ರಿ. ಆಯ್ತು, ಡಾಕ್ಟರ್ ತೋರಿಸಿ ಆಯ್ತು. ನೀವೇನು ಇನ್ನೂ ಬಹಳಷ್ಟು ಡಿಪಾರ್ಟ್ಮೆಂಟ್ ಇದಾವೆ ನಿಮ್ ದೇಹದಲ್ಲಿ, ಇನ್ನೂ ವ್ಯತ್ಯಾಸಗಳು ಬಹಳ ಅದಾವೆ. ಇದಕ್ಕೆ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಎರಡು ಕಾಲು ಜೋಡಿಸೋಣ, ಬಿಡ್ರಿ, ಸುಮ್ಮನೆ ಜೋಡಿಸ್ಬಿಡ್ರಿ, ಜೋಡಿಸಿ. ಇಲ್ಲಿ ನೋಡ್ರಿ, ಈ ಆಂಗಲ್ ಅಲ್ಲಿ ಒಂಚೂರು ಕವರ್ ಮಾಡ್ರಿ ಸರ್. ಈ ಆಂಗಲ್ ಆಕ್ಸಿಡೆಂಟ್ ಆದ್ಮೇಲೆ ಇಲ್ಲಿ ನೋಡ್ರಿ, ಇದು ಎತ್ತರ ಇದೆಯಾ, ಇದು ಸಣ್ಣ ಇದೆಯಾ? ನಾನು ಮಾರ್ಕ್ ಮಾಡಿದ್ದೀನಿ ನೋಡ್ರಿ. ಇದು ನಾರ್ಮಲ್, ಇದು ಹಿಂಗಿರ್ಬೇಕಾ? ಇಲ್ಲ, ದೇವ್ರ ಸೃಷ್ಟಿ ಹಿಂಗಿರಲ್ಲ, ಎರಡು ಒಂದೇ ಇರಬೇಕು, ಹೌದ್ರಾ? ಅದಕ್ಕೆ ಅರ್ಧನಾರೀಶ್ವರ ಅನ್ನೋದು. ಮಧ್ಯ ಲೈನ್ ಹಾಕಿದ್ರೆ ಈ ಕಡೆ ಆಫ್ ಹೆಂಗಿರುತ್ತಾ, ಈ ಕಡೆ ಆಫ್ ಹಂಗೆ ಇರ್ಬೇಕ್ರಿ. ಅದು ದೇವ್ರ ಸೃಷ್ಟಿ. ಇದರಲ್ಲಿ ವ್ಯತ್ಯಾಸ ಕಾಣ್ತೈತೆ ನಿಮಗೆ? ಟೇಬಲ್ ಅಂತೂ ಲೆವೆಲ್ ಇದೆಯಾ? ನಾನೇನು ವ್ಯತ್ಯಾಸ ಮ್ಯಾನಿಪುಲೇಟ್ ಮಾಡಿಲ್ಲ, ಹೌದ್ರಾ? ನಾನು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಇದು ಲೆವೆಲ್ ಆಗಬೇಕು ಈಗ್ಲೇನೆ. ಇದು ಆಯ್ತು ಅಂದ್ರೆ ನಾನು ಮಾಡಿದ್ ಸರಿ ಇದೆ ಅಂತ. ಇದು ಸರಿ ಹೋಯ್ತು ಅಂತಂದ್ರೆ ನೋವು ಕಮ್ಮಿ ಆಗ್ತದೆ. ಕತ್ತೆತ್ ನೋಡ್ರಿ, ನೀವು ಕಾಣ್ತಿದ್ಯಾ? ಎತ್ತರ ಕಾಣ್ತಿದ್ಯಾ ಸರ್? ಅಲ್ಲಿ ನಿಂತ್ಕೊಂಡ್ಬಿಟ್ರಿ. ಕ್ಲೀನಪ್ ಅವ್ರ ಆಗ್ತದಲ್ಲ, ಮೈ ಲೂಸ್ ಬಿಡವ. ನಿಮಗೆ ಏನು ನೋವಾಗಲ್ಲ, ಜಗ್ಗಲ್ಲ, ಎಳೆಯಲ್ಲ, ಅಡಿಗೆ ಮುಡಿಯಲ್ಲ. ಏನಾರ ಸ್ವಲ್ಪ ತ್ರಾಸ ಆದ್ರೂ ನಂಗೆ ಹೇಳ್ಬೇಕು, ಸರಿನಾ? ಮೈ ಲೂಸ್ ಬಿಡ್ರಿ, ಟೆನ್ಷನ್ ಮಾಡ್ತೀವಿ. ಬೆಳಗ್ಗೆ ಏನ್ ತಿಂದ್ರಿ? ಸುಮ್ನೆ ಹೂ ಅಂದ್ರೆ ನನಗೆ ರೀತಿ ಆಗುತ್ತೆ. ನಿಜವಾಗ್ಲೂ ನೋವಾದ್ರೆ ನೋವಾಗ್ತಿದೆ ಅಂತ ಹೇಳ್ಬೇಕು. ಸುಮ್ನೆ ಹೂ ಅನ್ಬಾರ್ದು. ಅದು ಕೆಲವ್ರಿಗೆ ಅಭ್ಯಾಸ ಆಗುತ್ತೆ. ಮೈ ಲೂಸ್ ನಾನು ಒಂದು ಸ್ವಲ್ಪನೂ ಗೊತ್ತಲ್ಲ, ಒಂದು ಸ್ವಲ್ಪ ಜಗ್ಗಲ್ಲ. ಮಗು ಮುಟ್ಟದಾಗ ಮುಟ್ತೀನಪ್ಪ, ಆಯ್ತಾ? ಹೊಟ್ಟೆ ನೋವು ಏನಾರ ಇದೆಯಾ ಈಗ? ಹೊಟ್ಟೆ ಗ್ಯಾಸ್ ತುಂಬಿಕೊಂಡಾಯ್ತಾ? ಆಪರೇಷನ್ ಆಗಿರೋ ಕಾಲಿದ ನಿಮ್ ಮಣ್ಕಾಲ್ ನಾನು ಮುಟ್ಟದೇ ಇಲ್ಲಮ್ಮ. ಆಪರೇಷನ್ ಮಾಡಿರೋದಿಲ್ಲ ತಾನೆ, ನಾನು ಟಚ್ ಮಾಡಲ್ಲ.
ಇದೆಲ್ಲ ತೆಗ್ಸಿದೆ, ಪ್ಲೇಟ್ ಎಲ್ಲ ತೆಗ್ಸಿದೆ ಸರ್ ಹಾಗೆ ಸರ್. ಹಾ. ಎಷ್ಟು ವರ್ಷ ಆಯ್ತದ ಆಪರೇಷನ್ ಆಗಿ? 4 ವರ್ಷ. ವಯಸ್ಸನ್ನ 50. ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ಓಕೆ ಓಕೆ ಇದು ನನ್ನ ಬೆನ್ನ ಅಷ್ಟೇ ಬರಲಿ. ಹ್ಮ್. ಇದು ಒಕ್ಕಳದವ್ರು ಮಾತ್ರ ಬಟ್ಟೆ ಮೇಲೆ ಮಾಡ್ರಿ. ಒಕ್ಕಳ ಬೇಕು ನನಗೆ. ಸ್ವಲ್ಪ ಕೆಲಸ ಸೇರಿಸಿ ವಿಚಾರ ಮಾಡಿ ಕೆಲಸ ಸಾಕು ಅಷ್ಟೇ. ಬಲಗಾಲ ಮೇಲೆ ಇಟ್ಟನ ಬಿಡ್ರಿ. ಎಡಗಾಲ ಬಿಡ್ರಿ. ಬಲಗಾಲ ಬಿಡ್ರಿ. ಎಡಗಾಲ ಬಿಡ್ರಿ. ಹಾಕ್ರಿ ಕೆಳಗೆ ಬಿಡ್ರಿ. ಇದು ಒಬ್ಬಳಿಗೆ ಇಟ್ಕೊಂಡು ಉಲ್ಟಾ ಮಾಡೋಣ. ಒಬ್ಬಳು ಕರೆಕ್ಟ್ ಇಟ್ಕೊಂಡು ಉಲ್ಟಾ ಮಾಡೋದು. ಓಕೆ. ಮೈ ಲೂಸ್ ಬಿಡೋಣ. ಈ ಕೈಯು ಈ ಕಾಲು ಮೇಲೆ ಮಾಡಿ. ಇದು ಬಿಡು. ಇದು ಎತ್ತಿ ಬಿಡು. ಇದು ಎತ್ತಿ ಬಿಡು. ಇದು ಎತ್ತಿ ಬಿಡು. ಇದಷ್ಟೇ ಮಾಡ್ತೀವಿ. ಬಿಡು. ಇದಷ್ಟೇ ಮಾಡ್ತೀವಿ. ಆ ಕಡೆ ತಿರುಗಿ ಗೋಡೆ ಕಡೆ ಫೇಸ್ ಮಾಡೋದು. ಅದು ಗೋಡೆ ಕೈ ಕಟ್ಟಾವ. ಸ್ವಲ್ಪ ಹಿಂದಕ್ಕೆ ಸರ್ಕಟ್ರಿ. ಇನ್ನೊಂದು ಬರ್ರಿ. ಕೈ ಕಟ್ರಿ. ಈ ಕಾಲು ಮಾಡಿಸಿ ಮೇಲೆ ಮಾಡಿಸಿ. ಇಲ್ಲಿ ನೋಡೋಣ. ಇದು ಮಾಡ್ತಾರೆ. ನನ್ನ ಕಡೆ ತಿರುಗಿ ತಿರುಗಿ ಕೂಸ ಒಳಗೆ ಕೂಸ ಒಳಗೆ ಬಿಡು. ಮಕ್ಕಳು ತಿರುಗಿ ಮಕ್ಕಳು ಕೈ ಕಟ್ಟಿ ಈ ಕಾಲು ಮುಚ್ಚಿ ಈ ಕಾಲು ಮುಚ್ಚಿ ಎಲ್ಲಿ ನೋವಾಗುತ್ತೆ ಅದು ಮುಟ್ಟಲ್ಲ ಅಂತೆ. ಆ ಕಡೆ ತಿರುಗಿ ಭುಜ ಇರುತ್ತೆ. ಭುಜ ತಿರುಗಿಸಿ ಹಾಗೆ ಕೂಸ ಒಳಗೆ ಬಿಡ್ರಿ. ಸೀದಾ ನೋಡ್ಕೊಂಡ ಬಲಗೈ ಮೇಲೆ ಬಿಡ್ರಿ. ಎಡಗೈ ಮೇಲೆ ಬಿಡ್ರಿ. ಕಾಲು ತೋರಿಸಿ. ಕಾಲು ಓಡಿಸ್ ಮಾಡೋಣ. ಇಲ್ಲಿ ಬನ್ನಿ ಸರ್, ಬನ್ನಿ ಹೋಗೋಣ. ಮಾರ್ಕ್ ಎಲ್ಲಿದೆ ಪೆನ್ನಿಂದು ಕಾಣ್ತಾ ಇದೆಯಾ? ಈಗ ನೋಡಿ. ಟೇಬಲ್ ನಾನೇನು ವ್ಯತ್ಯಾಸ ಮಾಡಿಲ್ಲಲ್ಲ. ಇದೇನು ಸಟ್ ಆಯ್ತು. ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ, ಅಲೈನ್ಮೆಂಟ್ ಆಫ್ ಸ್ಪೈನಲ್ ಬೋನ್ ಅಂತ. ನೀವು ಅನ್ಕೊಂಡಿದ್ರಿ ಆಪರೇಷನ್ ಆಗಿ ನನ್ನ ಕಾಲು ಸೊಟ್ಟಾಗೈತೆ. ಅದಾಗಿದ್ದು ನಿಜ.
ಈಗ ಸೆಟ್ ಆಯ್ತು. ಈಗ ಇಂಜಿನಿಯರಿಂಗ್ ಸೈನ್ಸಲ್ಲಿ ಎರಡೂ ಕಾಲು ಸಮನಾಗಿತ್ತು ಅಂತಂದ್ರೆ ನಮ್ಮ ದೇಹದ ಭಾರ ಭೂಮಿ ಒಳಗಡೆ ಹೋಗ್ತದೆ. ಸ್ವಲ್ಪ ವ್ಯತ್ಯಾಸ ಹೆಂಗಿತ್ತು ಅಂತಂದ್ರೆ ಸ್ಪೈನ್ ಮೇಲೆ ಹೊಡ್ತಾ ಬರುತ್ತೆ. ನೀವು ತರಗಾರ ಮೇಸ್ತ್ರಿ ನೋಡಿದಿರ, ಪಿಲ್ಲರ್ ತೂಕಕ್ಕೆ ಇಡ್ತಾರೆ. ಕಟ್ಟಡ ಕಟ್ಟುವಾಗ ವ್ಯತ್ಯಾಸ ಅಂತಂದ್ರೆ ಅದು ಲೋಡು ಎಳಿತಾರೆ ಅದನ್ನ. ಇದು ಪ್ರಾಬ್ಲಮ್ ಒಂದಿನದ್ದಲ್ಲ, ಹಲವಾರು ವರ್ಷ ಒಂದೇ ಕಡೆ ಭಾರ ಬಿಟ್ಟು 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 ಕಂಪ್ರೆಷನ್ ಆಗುತ್ತೆ. ಇದು ಈಗ ಸೆಟ್ ಆಯ್ತು. ಇದು ಹಿಂಗೆ ಪರ್ಮನೆಂಟ್ ಆಗಿರ್ಬೇಕು ಅಂತಂದ್ರೆ ನೀವು ಯಾವತ್ತೂ ಹಿಂಗೆ ಹೇಳಬಾರ್ದು, ಡೈರೆಕ್ಟ್ ಹಿಂಗೆ ಮಲಗಬಾರದು. ಹಂಗೆ ಮಾಡಿದೆ ಅಂದ್ರೆ ಮತ್ತೆ ಸ್ಪೈನಲ್ ಕಾಲಮ್ ಮೇಲೆ ಪ್ರೆಷರ್ ಬಿದ್ದು ಮತ್ತೆ ಅಲೈನ್ಮೆಂಟ್ ಹಾಳಾಗುತ್ತೆ. ಅದು ಹಾಳಾತು ಅಂದ್ರೆ ಮತ್ತೆ ಇದು ಸೊಟ್ಟಾಗುತ್ತೆ. ಮಗ್ಲಾಗಿ ಕೈ ಉರಿ ಎದಾಳು. ಈಗ ಕಾಲು ಸೆಟ್ ಆಯ್ತು. ಈಗ ಕೈ ನಾನು ಅವ್ರು ಮುಟ್ಟಿಲ್ಲ, ಕೈ ತಂತಾನಕ್ಕೆ ಸೆಟ್ ಆಗಿರುತ್ತೆ. ಈಗ ನಿಮಗೆ ತೋರಿಸ್ತೀನಿ. ಮಗ್ಲಾಗಿ ಕೈ ಉರಿ ಎದ್ದೇಳು. ಮಾಸ್ಟ್ರು ಯೋಗದಲ್ಲಿ ಬಲಗಡೆ ಗೆದ್ದಳ್ರಿ ಅವರು ಅಲ್ಲಿ ಸರ್ ನೀವು ಮಾಡಿಸ್ತವು. ಬೆಂಗಳೂರಲ್ಲಿ ಒಬ್ರು ಯೋಗ ಮಾಸ್ಟರ್ ಇದ್ದಾರೆ. ಅವರು ಅಂದ್ರೆ ನೀವು ಮಾಡಿದ ಇದಕ್ಕೆ ಡಿಪೆಂಡ್ ಮಾಡಲ್ಲ, ಇವಕ್ಕೆ ಕೆಲವೊಂದಕ್ಕೆ ಕುಂಭೀರಾಸನ ಆಸನಗಳು ಅಂತಾರೆ. ಅವ್ರ ಇದರಲ್ಲಿ ಕೈ ಹಚ್ಚಿ ಆ ಕಡೆ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಕ್ಲೋಸ್ ಮಾಡಿರೋ ಕುಂಭೀರಾಸನ ಅಂತ ಹೇಳಿ. ನಮಗೆ ಎಷ್ಟಾಗುತ್ತೆ ಅಷ್ಟು ಡಿಪೆಂಡ್ ಆಗ್ತದೆ. ಎಷ್ಟಾಗುತ್ತೆ ಅಷ್ಟೇ ಬಿಡಿ, ಸಾಕು ಬಿಡಿ. ಈ ಕಡೆ ಕೈ ಕೊಡಿ, ಇಲ್ಲ ಕೈ ಕೊಡಿ. ಈಗ ಬನ್ನಿ ಸರ್, ಆ ಲೈನ್ ಜೋಡಿಸ್ರಿ. ಜೋಡಿಸಿದ್ರಾ? ಅಲ್ಲಿ ಜೋಡಿಸಿದ್ರ ತಾನೇ. ಈಗ ಇಲ್ಲಿ ನೋಡ್ರಿ, ನಾನು ಕಾಲಾದ್ರೂ ಮುಟ್ಟಿದ್ದೀನಿ, ಕೈ ಮುಟ್ಟಿಲ್ಲ. ಇದು ಹೆಂಗ್ ಸೆಟ್ ಆಯ್ತು? ದಿಸ್ ಇಸ್ ಕಾಲ್ಡ್ ಅಲೈನ್ಮೆಂಟ್. ಹೊಕ್ಕಳದಿಂದ ಈ ಕಡೆ ಸೈಡ್ ನಿಪ್ಪಲ್ಲಿಗೆ ಎಷ್ಟು ಜಾಗ ಅಳತೆ ಇರುತ್ತೋ ಈ ಕಡೆಗೂ ಅಷ್ಟೇ ಇರ್ಬೇಕ್ರಿ. ಹೊಕ್ಕಳದಿಂದ ಆ ಹೆಬ್ಬೆರಳಿಗೆ ಎಷ್ಟು ಅಳತೆ ಇರುತ್ತೋ ಈ ಕಡೆ ಹೆಬ್ಬೆರಳಿಗೂ ಅಷ್ಟೇ ಇರ್ಬೇಕ್ರಿ. ಅವಾಗ ಬಾಡಿ ಅಲೈನ್ಮೆಂಟ್ ಸರಿ ಇದೆ ಅಂತ. ಅದು ಸರಿ ಇತ್ತು ಅಂತಂದ್ರೆ ಇವ್ಯಾವ ಸಮಸ್ಯೆ ಆಗಿಲ್ಲ. ಓಕೆ, ಸೆಟ್ ಆಗ್ತೀನಮ್ಮ. ಈಗ ನೀವು ವಾಕ್ ಮಾಡ್ರಿ, ಸೊಂಟ ನೋವು ಒಂದು ಸ್ವಲ್ಪನೂ ಇರಲ್ಲ. ಹೊಟ್ಟೆ ಎಲ್ಲ ಇಲ್ಲೇ ಓಡಾಡುತ್ತೆ, ಭುಜ ಎಲ್ಲ ಫ್ರೀ ಅನ್ಸುತ್ತೆ. ವಾಕ್ ಫ್ರೀಗೆ ವಾಕ್ ಮಾಡಿ, ಸ್ಟ್ರೈಟ್ ಆಗಿ ಈ ಕಡೆ ಬರುತ್ತೆ. ಎರಡು ಕಾಲ ಮೇಲೆ ಸಮಾನಾಗಿ ಭಾರ ಬೀಳ್ತಾ ಇದೆ ಈಗ, ಹೌದಲ್ಲ? ಮುಂಚೆ ಹಿಂಗೆ ಒಂದ್ ಕಡೆಗೆ ಹೆಂಗಾರ ವಾಕ್ ಮಾಡ್ರಿ. ಈಗ್ಲೂ ಎರಡು ಕಾಲನು ಸಮವಾಗಿ ಇಡಿ ಪಾಲ್ದು. ಅವ್ರು ಇಡಕ್ ಬೇಕಾಗಿಲ್ಲ, ಅದೇ ಅದಷ್ಟೇ ಸರಿ ಹೋಗುತ್ತೆ. ಅದೇ ವೆಯ್ಟೇ ತಗೊಂಬಲ್ಲ ಅಂಬೋರು. ವೆಯ್ಟೇ ತಗೊಳಲ್ಲ, ಸೊಂಟ ನೋವಿಲ್ಲ. ಪಾದಾದ್ಮೇಲೆ ಈ ಕಡೆ ಭಾರ ಬೀಳದೆ ಗೊತ್ತಾಗುತ್ತಿಲ್ಲ. ಈಗ ಎರಡು ಕಾಲ ಮೇಲೆ ಬೀಳ್ತಾರೆ. ಅವ್ರಿಗೆ ಹೇಳ್ತೀನಿ, ಅವ್ರ ಸರ್ಗೆ ಕ್ಯಾಮ್ರಾ ಎರಡು ಕಾಲ ಮೇಲೆ ಸಂಹಾರ ಬೀಳುತ್ತೆ. ಈಗ ಮೊಣಕಾಲ ಆಪರೇಷನ್ ಆಗಿತ್ತಲ್ಲ ನಮ್ಮ ಮುಂಚೆ, ಆಪರೇಷನ್ ಆದಾಗಿಂದ ನಿಮಗೆ ಒಂದ್ ಕಡೆ ಕಾಲ್ ಭಾರ ಬಿಡಕ್ ಆಗ್ತಿರ್ಲಿಲ್ಲ. ಹೌದಾ? ಶಾರ್ಟ್ ಆಗಿತ್ತು, ನರ ವೀಕ್ ಅಂತ ಹೇಳಿದ್ರು. ಕರೆಕ್ಟಾ? ಸೊಂಟ ನೋವು ಅವಾಗಿಂದ ಸ್ಟಾರ್ಟ್ ಆಗಿತ್ತು. ಕಾಲು ನೋವು ಪೂರ್ತಿ ಎಳತ ಬರೋದು. ಈಗಿದೆಯಾ ಮರ್ಮ ಚಿಕಿತ್ಸೆ ಆದ್ಮೇಲೆ? ಈಗ ನಾನು ಮಾತ್ರೆ ಕೊಟ್ಟಿದ್ರೆ ಮಾತ್ರೆ ಎಫೆಕ್ಟ್ ಇಂದ ನಾವು ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಇಂಜೆಕ್ಷನ್ ಮಾಡಿದ್ರೆ ಇಂಜೆಕ್ಷನ್ ಎಫೆಕ್ಟ್, ಎಣ್ಣೆ ಹಚ್ಚಿಲ್ಲ, ಆಯಿಂಟ್ಮೆಂಟ್ ಹಚ್ಚಿಲ್ಲ, ಏನ್ ಕಮ್ಮಿ ಆಯ್ತು? ಇದು ಮೈನ್ಲಿ ಡ್ಯೂ ಟು ಸ್ಟ್ರಕ್ಚರಲ್ ಡಿಫಾರ್ಮಿಟಿ. ಅದನ್ನ ಸೆಟ್ ಮಾಡಿದ್ರೆ ನಾವು ಕಮ್ಮಿ ಆಯ್ತು. ಗೊತ್ತಾಯ್ತು? ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ. ಇಷ್ಟು ಫಾಸ್ಟ್ ಆಗುತ್ತೆ ಅನ್ಕೊಂಡಿದ್ರೆ ಆಪರೇಷನ್ ಮಾಡಿದ್ರು ಕೂಡ ಇದು ಆಗಲ್ಲ. ಇದು ನನಗೆ ಆಗಲ್ಲ ಅನ್ಕೊಂಡಿದ್ರಿ, ಆಯ್ತಾ? ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ. ನೋಡಿದ್ರಲ್ಲ ಸರ್? ಓಕೆ, ಕಳಿಸಿ ಸರ್. ನಿಮ್ಮ ಮೊಬೈಲಿಗೆ ಕಳಿಸ್ತೀನಿ, ನೋಡ್ತಿರ್ತಿ. ಇದು ಈ ಥರ ಟ್ರೀಟ್ಮೆಂಟು ನಮ್ದು ಹಳೇ ಪದ್ಧತಿ ಇದೆ. ಆ್ಯಕ್ಚುಲಿ ನಮ್ಮ ಭಾರತದಲ್ಲಿ ಬುದ್ಧನ ಕಾಲದಲ್ಲಿ ಇದ್ದಿದ್ದ ಚಿಕಿತ್ಸೆ ಇದು. ಇದನ್ನ ಯುದ್ಧ ಭೂಮಿಯಲ್ಲಿ ಮಾಡೋದು. ಅದು ಬಿಡಿ. ಈಗ ಕೇರಳ 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 ಅಂತ ಅಂತಿರೋದು ಯಾಕಪ್ಪ ಅಂತಂದ್ರೆ ಅಲ್ಲಿ ರಾಜರು ಅದಕ್ಕೆ ಪ್ರೋತ್ಸಾಹ ಕೊಟ್ಟರು. ನಮ್ಮ ದೇಶದಲ್ಲಿದ್ದಂಥ ನಮ್ಮ ರಾಜ್ಯದ ರಾಜರು ಇದಕ್ಕೆ ಪ್ರೋತ್ಸಾಹ ಕೊಡಲಿಲ್ಲ, ಬೆಳಿಲಿಲ್ಲ. ರಾಜ ಆಶ್ರಯ ಇದ್ರೆ ಮಾತ್ರ ವಿಜ್ಞಾನಗಳು ವಿದ್ಯೆಗಳು ಬೆಳೆಯಕ್ಕೆ ಸಾಧ್ಯ. ಆ್ಯಕ್ಚುಲಿ ಆಯುರ್ವೇದ ಹುಟ್ಟಿರೋದು
ಜಾಮ್ನಗರು ಅಲ್ಲಿ ಸುಶ್ರುತ ಚರಕರ ಎಲ್ಲ ಇರೋದು ಉತ್ತರ ಭಾರತದವರು. ಚರಕ ಸುಶ್ರುತರಿರೋರು ಅಲ್ಲಿ ನಾಳಂದ ಯೂನಿವರ್ಸಿಟಿಯಲ್ಲಿ ಇದ್ದಾರೆ ಅವರೆಲ್ಲ. ಈಗ ಅಲ್ಲಿ ಪ್ರೋತ್ಸಾಹ ಸಿಕ್ತು, ಬೆಳೀತು. ಈಗ ನಮಗೆ ಹೆಂಗೆ ಮರ್ಮ ಚಿಕಿತ್ಸೆ ಇದು ಬಂತು ಅಂತಂದ್ರೆ ನಮ್ಮ ಪರಂಪರೆ, ನಮ್ಮ ತಂದೆ ಅಜ್ಜ ಎಲ್ಲರೂ ಮಾಡ್ಕೊಂಡ್ ಬಂದಿದ್ರಿಂದ ಉಳ್ಕೊಂಡೈತಿ. ಈಗ ಇದನ್ನ ನಾನು ನನ್ನ ಮಕ್ಳಿಗೆ ಹೇಳ್ಕೊಡ್ಲಿಲ್ಲ ಅಂದ್ರೆ ಇಲ್ಲಿಗೆ ಮುಗೀತು, ನಿಮ್ಮ ಇದಕ್ಕೆ ಎಂಡ್ ಆಗುತ್ತೆ. ಇದು ಹೇಳ್ಕೊಂತ ಬಂದರೆ ಹಂಗಾಗಿ ಉಳ್ಕೊಂಡೈತಿ. ಆಮೇಲೆ ಇದನ್ನ ಹೇಳ್ಕೊಟ್ಟ ತಕ್ಷಣ ಕಲಿಯಕ್ಕೆ ಬರಲ್ರಿ. ನಾನು ಮಾಡಕ್ಕೆ 20 ವರ್ಷ ತಗೊಂಡಿದ್ದೀನಿ ಇದನ್ನು. ಈಗ ನಿಮಗೆ ಏನೇನು ಒಂದೊಂದು ಪಾಯಿಂಟನ್ನು ಪ್ರೆಸ್ ಮಾಡಿದ್ನಲ್ಲಮ್ಮ, ಅವೆಲ್ಲವೂ ಮರ್ಮ ಪಾಯಿಂಟ್ಸ್ ಅಂತಾರೆ. ಅಂಥದ್ದು 108 ಪಾಯಿಂಟ್ಸ್ ಇರ್ತವೆ ಮನುಷ್ಯನ ದೇಹದಲ್ಲಿ. ಅವನ್ನ ನಾವು ಬರೀ ಜಸ್ಟ್ ಪ್ರೆಸ್ ಮಾಡಿರೋ ಸಾಕು, ಅದಷ್ಟು ಅದು ಸೆಟ್ ಆಗುತ್ತೆ. ಈ ಕರಾಟೆ ಕುನ್ಫುನಲ್ಲಿ ನೋಡಿದ್ದೀರಾ, ಬರೀ ಒಂದೊಂದು ಪಾಯಿಂಟ್ ಹೊಡೆದ ಮನುಷ್ಯನ ಲಾಕ್ ಮಾಡೋದು. ಅವ್ರು ಯುದ್ಧಕ್ಕೆ ಬಳಸ್ತಾರೆ, ನಾವು ಚಿಕಿತ್ಸೆ ಬಳಸ್ತೀವಿ ಆ ಪಾಯಿಂಟ್ ಅಷ್ಟೇ. ಓಕೆ, ಇನ್ಮೇಲೆ ನಾನು ಹೇಳ್ದಂಗೆ ಎಕ್ಸಸೈಸು ಮಾಡ್ಕೊಂತ ಹೋಗು. ಓಕೆ, ಹ್ಯಾಪಿ.